ಭಾರತವೇ ಬೆಚ್ಚಿಬಿದ್ದ 1,000 ಕೋಟಿ ಟ್ರಕ್ ರಾಬರಿ. 1,000 ಕೋಟಿ ಇದ್ದ ಆ 2 ಕಂಟೈನರ್ ಹೋಗ್ತಾ ಇದ್ದಿದ್ದು ಎಲ್ಲಿಗೆ? ರಾಬರಿಯಾದ ಆ ಹಣ ಯಾರದ್ದು? ಅಷ್ಟು ಎಲ್ಲಿಗೆ ಸಾಗಿಸ್ತಿದ್ರು? ಇಂಗ್ಲಿಷ್ ಸಿನಿಮಾ ಮೀರಿಸೋ ಮನಿ ರಾಬರಿಯ ರೋಚಕ ಕತೆ ಇದೇ ಈ ಹೊತ್ತಿನ ವಿಶೇಷ. 1,000 ಕೋಟಿ ರಾಬರಿ. ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಅತಿ ದೊಡ್ಡ ದರೋಡೆ ಪ್ರಕರಣವೊಂದು ತಡವಾಗಿ ಬೆಳಕಿಗೆ ಬಂದಿದೆ. ಬರೋಬ್ಬರಿ 1,000 ಕೋಟಿ ರೂಪಾಯಿ, ಒಂದಲ್ಲ 2 ಲಾರಿಗಳಲ್ಲಿ ತುಂಬಿದ್ದ ಹಣ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಮಂಗ ಮಾಯ ಆಗಿದೆ. ಎಸ್, ನೀವು ಕೇಳ್ತಾ ಇರೋದು ನಿಜ. ಇದು ಸಿನಿಮಾದ ಕಥೆಯಲ್ಲ. ಬೆಳಗಾವಿಯ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ನಡೆದಿರೋ ಬಿಗ್ ರಾಬರಿ ಸುದ್ದಿ. 2025 ಅಕ್ಟೋಬರ್ ತಿಂಗಳಲ್ಲಿ ನಡೆದ ಈ ಘಟನೆ ಈಗ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಪೊಲೀಸ್ ಇಲಾಖೆಯ ನಿದ್ದೆಗೆಡಿಸಿದೆ. ಬರೋಬ್ಬರಿ 1,000 ಕೋಟಿ ರೂಪಾಯಿ ಕ್ಯಾಶ್ ಸಾಗಿಸ್ತಾ ಇದ್ದ 2 ಕಂಟೈನರ್ಗಳು ದಟ್ಟಾರಣ್ಯದ ನಡುವೆ ಹೈಜಾಕ್ ಆಗಿವೆ. 2 ಲಾರಿಯಲ್ಲಿದ್ದ ಅಷ್ಟೊಂದು ಹಣ ಎಲ್ಲಿ ಹೋಯಿತು ಎಂಬುದರ ಬಗ್ಗೆ ಒಂದೇ ಒಂದು ಕ್ಲೂ ಸಿಕ್ಕಿಲ್ಲ. ಹಾಗಾದ್ರೆ ಆ ಹಣ ಯಾರದ್ದು? ಅಷ್ಟೊಂದು ದೊಡ್ಡ ಪ್ರಮಾಣದ ಕ್ಯಾಶ್ ಎಲ್ಲಿಗೆ ಹೋಗ್ತಾ ಇತ್ತು? ಇದರ ಹಿಂದೆ ಇರುವ ಕಾಣದ ಕೈಗಳು ಯಾವುವು? ದೇಶದ ಅತಿ ದೊಡ್ಡ ಪ್ರಕರಣದ ಅಸಲಿ ಸತ್ಯವನ್ನ ಎಳೆಯಾಗಿ ನೋಡೋಣ ಬನ್ನಿ. ಚೋರ್ಲಾ ಘಾಟ್ನಲ್ಲಿ ದೇಶದ ಅತಿ ದೊಡ್ಡ ರಾಬರಿ. ಸಿನಿಮಾ ಸ್ಟೈಲ್ನಲ್ಲಿ 1,000 ಕೋಟಿ ಹಣವಿದ್ದ 2 ಕಂಟೈನರ್ ಹೈಜಾಕ್. ಸಾವಿರ ಕೋಟಿ ಇದ್ದ ಆ 2 ಕಂಟೈನರ್ ಹೋಗ್ತಾ ಇದ್ದದ್ದು ಎಲ್ಲಿಗೆ? ಅಬ್ಬಬ್ಬಾ, ನಿಜಕ್ಕೂ ಈ ಸುದ್ದಿ ನಿಜಾನ ಅಥವಾ ಬರೀ ಕಥೆನಾ ಅನ್ನೋ ಕನ್ಫ್ಯೂಸ್ ಎಲ್ಲರಿಗೂ ಆಗ್ತಿದೆ. ಯಾಕಂದ್ರೆ ಆ ರಾಬರಿ ಸುದ್ದಿ ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಕಥೆಯಂತಿದೆ. ಹೌದು, ಬೆಳಗಾವಿ ಮತ್ತು ಗೋವಾ ಗಡಿಯಲ್ಲಿರುವ ಚೋರ್ಲಾ ಘಾಟ್ನಲ್ಲೇ 100 ಅಲ್ಲ 200 ಅಲ್ಲ, ಬರೋಬ್ಬರಿ 1,000 ಕೋಟಿ ರೂಪಾಯಿ ದರೋಡೆಯಾಗಿದೆ ಅನ್ನೋ ಸುದ್ದಿ ಈಗ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಮೊಬೈಲ್ ನೆಟ್ವರ್ಕ್ ಸುಳಿವೇ ಇಲ್ಲದ ಬೆಳಗಾವಿ ಗಡಿಭಾಗದ ಚೋರ್ಲಾ ಘಾಟ್ನಲ್ಲಿ 400 ಕೋಟಿ ಹಣವಿದ್ದ 2 ಕಂಟೈನರ್ಗಳನ್ನ ಖತರ್ನಾಕ್ ಗ್ಯಾಂಗ್ ಒಂದು ಹೈಜಾಕ್ ಮಾಡಿದೆ ಎನ್ನಲಾಗಿದೆ. ನಾಸಿಕ್ ಮೂಲದ ವ್ಯಕ್ತಿಯ ಕಿಡ್ನಾಪ್ ಕೇಸ್ ಇಟ್ಕೊಂಡು ತನಿಖೆ ಮಾಡ್ತಿದ್ದ ಮಹಾರಾಷ್ಟ್ರ ಪೊಲೀಸರಿಗೆ ದೇಶದ ಅತಿ ದೊಡ್ಡ ದರೋಡೆ ಕೇಸ್ನ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಸಿನಿಮಾ ಮೀರಿಸೋ ಮನಿ ರಾಬರಿಯ ರೋಚಕ ಕತೆ. ನಾಸಿಕ್ ಎಸ್ಪಿಯಿಂದ ಬೆಳಗಾವಿ ಪೊಲೀಸರಿಗೆ ಬಂತು ಆ ಒಂದು ಲೆಟರ್. 2026 ಜನವರಿ 6ರಂದು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಗಳಿಂದ ಬೆಳಗಾವಿ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ. ಅದರಲ್ಲಿ ಇರೋ ವಿಷಯ ಓದಿದ ಬೆಳಗಾವಿ ಪೊಲೀಸರೇ ದಂಗಾಗಿ ಹೋಗ್ತಾರೆ. ನಿಮ್ಮ ಏರಿಯಾದ ಚೋರ್ಲಾ ಘಾಟ್ನಲ್ಲಿ ದೊಡ್ಡ ದರೋಡೆಯಾಗಿದೆ, ಬರೋಬ್ಬರಿ 400 ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾರೆ ಅನ್ನೋ ವಿಷಯವನ್ನ ಉಲ್ಲೇಖ ಮಾಡಿತ್ತು ಆ ಪತ್ರದಲ್ಲಿ. ನಾಸಿಕ್ ಪೊಲೀಸರಿಂದ ಬಂದ ಆ ಪತ್ರ ಈಗ ದೇಶದಾದ್ಯಂತ ಹಲ್ಚಲ್ಲೆಬ್ಬಿಸಿದೆ. ಆ ಹಣ ಯಾರದ್ದು? ಎಲ್ಲಿಗೆ ಸಾಗಿಸಲಾಗ್ತಿತ್ತು? ರಾಬರಿ ಮಾಡಿದ್ದು ಯಾರು ಅನ್ನೋ ಬಗ್ಗೆ ಬಿಸಿ ಚರ್ಚೆಗಳಾಗ್ತಿದೆ. ಕರ್ನಾಟಕದ ಗಡಿಭಾಗ ಚೋರ್ಲಾ ಘಾಟ್ನಲ್ಲಿ ಏನೋ ಬೃಹತ್ತಾದ ಒಂದು ರಾಬರಿ ಏನು ನಡೆದಿದೆ ಎನ್ನಲಾಗಿದೆ. ಈ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಮಹಾರಾಷ್ಟ್ರದ ನಾಸಿಕ್ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ದಾಖಲಾಗಿದೆ. ಈಗಾಗಲೇ ದೂರು ದಾಖಲಾದ ನಂತರ ಬೆಳಗಾವಿ ಪೊಲೀಸರಿಗೆ ಒಂದು ಮಾಹಿತಿನೂ ಕೂಡ ರವಾನೆ ಮಾಡತಕ್ಕಂಥದ್ದು. ಈ ಬಗ್ಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಈಗ ಬೆಳಗಾವಿ SP ಆದಂಥ ಕೆ ರಾಮರಾಜನ್ ಸರ್ ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ. ಸರ್, ಈಗ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಒಂದು ಪ್ರಕರಣ ರಾಬರಿ ಆಗಿದೆ ಅನ್ನೋ ಪ್ರಕರಣ ಕುರಿತಂತೆ ನಾಸಿಕ್ ಪೊಲೀಸ್ ಠಾಣೆಯಿಂದ ನಿಮಗೆ ಒಂದು ಪತ್ರ ಬಂದಿದೆ. ಸೊ ಆ ಪತ್ರದ ಉಲ್ಲೇಖ ಏನು ಸರ್? ಏನು ಘಟನೆ ಆಗಿರೋದು ಅನ್ನೋ ಒಂದು ಉಲ್ಲೇಖನೂ ಮಾಡಿದಾರಂತ. ಇಲ್ಲ, ಇದರಲ್ಲಿ ಫಸ್ಟ್ ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ. FIR ಆಗಿರೋದು ಫಸ್ಟ್ ಆಫ್ ಆಲ್ ಇದಕ್ಕಾಗಿರೋದಾಗಿ ಇದರಲ್ಲಿ ತಿಳಿಸಿಲ್ಲ.
FIR ಒಂದು ಕಿಡ್ನ್ಯಾಪ್ ಕೇಸಲ್ಲಿ FIR ಆಗುತ್ತದೆ. ಸಂದೀಪ್ ದತ್ತಾ ಪಾಟೀಲ್ ಎಂಬುವನ ಒಂದು ವಿರಾಟ್ ಗಾಂಧಿ ಎಂಬುವನ ಸೂಚನೆ ಮೇಲ್ಗಡೆ ವಿಶಾಲ್ ನಾಯ್ಡು ಮತ್ತು ಒಂದು 3 ಜನ ಸೇರಿ ಕಿಡ್ನ್ಯಾಪ್ ಮಾಡಿರೋದಾಗಿ ಹೇಳಿ ಒಂದು FIR ಆಗುತ್ತದೆ. ಅದಾದಮೇಲೆ ಅವರನ್ನು ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಆಗಿರೋ ಅರೆಸ್ಟ್ ಒಂದು ಕಿಡ್ನ್ಯಾಪ್ ಕೇಸಲ್ಲಿ ಆಗಿರೋ ಅರೆಸ್ಟ್. ಕಿಡ್ನ್ಯಾಪ್ ಸಂದರ್ಭದಲ್ಲಿ ಸಂದೀಪ್ ಪಾಟೀಲನ್ನು ಯಾಕೆ ಅವರು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದರೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸಂದೀಪ್ ಪಾಟೀಲ್ ಕೊಟ್ಟಿರೋ ಹೇಳಿಕೆ ಏನಂದರೆ, ಈ 4 ಜನ ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಹೊಡೆದಿದ್ದಾರೆ, ಫಾರ್ಚುನರ್ ಕಾರಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಹೊಡೆದಿದ್ದಾರೆ. ಹೊಡೆದ ನಂತರ ನನಗೆ ಹೇಳಿರೋದು, ನೀವು ಒಂದು 400 ಕೋಟಿ ರೂಪಾಯಿ ಚೋರ್ಲಾಘಟ್ಟಲ್ಲಿ ರಾಬರಿ ಆಗಿದೆ, ಅದರಲ್ಲಿ ನೀವು ಭಾಗವಹಿಸಿದ್ದೀರಿ, ಅದರಿಂದ ನಮಗೆ 400 ಕೋಟಿ ಲಾಸ್ ಆಗಿದೆ, ಈ 400 ಕೋಟಿ ನಮಗೆ ನೀವು ಕೊಡಬೇಕಂದ್ರೆ ಹೇಳಿ ಅವನು ಹೇಳಿರೋದಾಗಿ ಪೊಲೀಸರಿಗೆ ಹೇಳಿರ್ತಾನೆ. ಸೊ ಅದ್ರ ಬಗ್ಗೆ ಅಫೆನ್ಸ್ ಇಲ್ಲಿ ಆಗಿರೋದ್ರಿಂದ ಇಂಥಗ ಒಂದು ಮಾಹಿತಿ ಬಂದಿದೆ ಅಂದರೆ ಹೇಳಿ ನಮಗೆ ಜನವರಿ 6ನೇ ತಾರೀಕು ನಮಗೊಂದು ಲೆಟ್ರ್ ಬರೀತಾರೆ. ಆ ಲೆಟ್ರ್ ಮೇಲ್ಗಡೆ ನಮಗೆ 16ನೇ ತಾರೀಕಿನ ಗಮನಕ್ಕೆ ಬಂದಾದಮೇಲೆ ಒಂದು ಟೀಮನ್ನು ನಾಸಿಕ್ ಕಳಿಸಿದ್ದೀವಿ. ನಾಸಿಕ್ ಕಳಿಸಿ ಇದು ಹಿಯರ್ಸೆ ಇರ್ತದೆ, ಬೇರೆ ಯಾವುದೇ ಎವಿಡೆನ್ಸ್ ಸಿಗುತ್ತದೆ ಅಂದರೆ ಹೇಳಿ FIR ಮಾಡೋದಕ್ಕೆ ಐ ವಿಟ್ನೆಸ್, ವಿಕ್ಟಿಮ್ ಇಲ್ಲ ಯಾರೋ ಒಬ್ಬರು ನೋಡಿರೋರು ಇಂಥಗೆ ಯಾರೋ ಒಬ್ಬರು ಇರಬೇಕು. ಅದಕ್ಕಾಗಿ ನಾವು ನಾಸಿಕ್ ನಮ್ಮ MB ಬ್ರದರ್ ಸಬ್ ಇನ್ಸ್ಪೆಕ್ಟರ್ ಲಾ ಆ್ಯಂಡ್ ಆರ್ಡರ್ ಖಾನಾಪುರ ಸ್ಟೇಷನಿಂದ ಒಬ್ಬರನ್ನು ಕಳಿಸಿದ್ದೀವಿ. ಸೊ ಸಂದೀಪ್ ದತ್ತಾ ಪಾಟೀಲ್ ಈ ರಾಬರಿಯನ್ನು ನೋಡಿರೋದಾಗಿ ನಮಗೆ ಎಲ್ಲಿ ಪೊಲೀಸ್ ವಿಚಾರಣೆಯಲ್ಲೂ ಕಂಡು ಬಂದಿಲ್ಲ. ಇದು ಬರೀ ನಮಗೆ ಕೊಟ್ಟಿರೋ ರಿಪೋರ್ಟ್ ಪ್ರಕಾರ. ಒಂದು ವೇಳೆ ಬರುವ ಸಂದರ್ಭದಲ್ಲಿ ಅವನನ್ನು ಕರೆದು ಅವನ ಕಡೆಯಿಂದ ಕಂಪ್ಲೇಂಟನ್ನು ಸ್ವೀಕರಿಸಬಹುದು. ಒಂದು ವೇಳೆ ಅಫೆನ್ಸ್ ನಡೆದಿರುವುದು ಮತ್ತು ಸ್ಟಾರ್ಟ್ ಆಗಿರೋದು ಇಲ್ಲಿಯೇ ಎಂದರ ಸಂದರ್ಭದಲ್ಲಿ ನಮಗೆ ಅದ್ರ ಬಗ್ಗೆ ಏನೋ ಒಂದು ಮಾಹಿತಿ ಕೊಡ್ತಾರೆ ಅಂದ್ರೆ FIR ದಾಖಲು ಮಾಡಿ ನಾವು ಈ ಕೇಸನ್ನು ತನಿಖೆ ಮಾಡೋದಕ್ಕೂ ರೆಡಿ ಇದ್ದೀವಿ. ಅಕ್ಟೋಬರ್ 16ರಂದು ನಡೆದಿತ್ತು ಮಹಾ ದರೋಡೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಸಿಕ್ತು ಬಿಗ್ ರಾಬರಿ ಸುಳಿವು. ದೇಶದ ಅತಿದೊಡ್ಡ ದರೋಡೆಯ ಈ ವಿಷಯ ಹೊರಬಂದಿದ್ದು ಒಂದು ಸ್ಮಾಲ್ ಕಿಡ್ನ್ಯಾಪ್ ಕೇಸ್ನಿಂದ. 2025ರ ಅಕ್ಟೋಬರ್ 22ರಂದು ಮಹಾರಾಷ್ಟ್ರದ ನಾಸಿಕ್ನಲ್ಲೇ ಸಂದೀಪ್ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ವಿಶಾಲ್ ನಾಯ್ಡು ಅನ್ನೋ ರೌಡಿ ಶೀಟರ್ ಕಿಡ್ನ್ಯಾಪ್ ಮಾಡಿದ್ದ. ಈ ಕೇಸ್ ತನಿಖೆ ಮಾಡುವಾಗ ಸ್ವತಃ ಕಿಡ್ನ್ಯಾಪ್ ಆಗಿದ್ದ ಸಂದೀಪ್ ಪಾಟೀಲ್ ಪೊಲೀಸರ ಮುಂದೆ ಬೆಚ್ಚಿ ಬೀಳಿಸೋ ರಾಬರಿ ವಿಷಯವನ್ನ ಬಾಯ್ಬಿಟ್ಟಿದ್ದಾನೆ. ಕಿಡ್ನ್ಯಾಪರ್ಸ್ ನನ್ನ ಹತ್ತಿರ ಮಾತನಾಡುವಾಗ 400 ಕೋಟಿ ದರೋಡೆ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಂತ ಹೇಳ್ತಿದ್ದಾನೆ ಎನ್ನಲಾಗಿದೆ. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ದರೋಡೆಯಾಗಿರೋದು 400 ಕೋಟಿಯಲ್ಲ, 1000 ಕೋಟಿ. ದರೋಡೆಯಾಗಿರೋ 400 ಕೋಟಿ ಹಣ ಯಾರದ್ದು? ಚೋರ್ಲಾ ಕಾಡಿನಲ್ಲಿ ಮಂಗಮಾಯವಾಗಿರೋ ಲಾರಿಯಲ್ಲಿದ್ದ 400 ಕೋಟಿ ಮೊತ್ತದ ಹಣವು ಮಹಾರಾಷ್ಟ್ರದ ಖ್ಯಾತ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅವರಿಗೆ ಸೇರಿದ್ದು ಎಂಬುದು ಮಹಾರಾಷ್ಟ್ರ ಪೊಲೀಸ್ ಮೂಲಗಳಿಂದ ಗೊತ್ತಾಗಿದೆ. ಅಲ್ಲದೆ ದೂರುದಾರ ಸಂದೀಪ್ ಪಾಟೀಲ್ ಕೂಡ ಕಿಶೋರ್ ಸೇಠ್ ಹೆಸರು ಹೇಳಿದ್ದಾರೆ. ಮತ್ತೊಂದು ಶಾಕಿಂಗ್ ವಿಷಯ ಅಂದ್ರೆ ದರೋಡೆಯಾಗಿರುವುದು 400 ಕೋಟಿಯಲ್ಲ, 1000 ಕೋಟಿ ಹಣ ಅಂತ ದೂರುದಾರ ಸಂದೀಪ್ ಪಾಟೀಲ್ ಹೇಳಿರುವುದು ಸದ್ಯ 3 ರಾಜ್ಯಗಳ ಪೊಲೀಸರ ನಿದ್ದೆಗೆಡಿಸಿದೆ. त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर किशोर सावळा, ते 400 करोड रुपये त्यांचे होते. त्या आरोपी त्यांनी दुसऱ्या दिवशी त्या किशोर सावळ्यांना व्हॉट्सअप कॉल करत ते 400 करोडच्या बदल्यात नवीन नोटा 100 करोड रुपयाची मागणी केली. तर त्या आरोपी जे होते ते किशोर सावळ्याला 100 कोटीची मागणी हे माझ्या नावाने करत होते. ಇದು 2000 ಹಳೆ ನೋಟಿನ ಹವಾಲಾನ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ 2 ಕಂಟೈನರ್ಗಳಲ್ಲಿ ಇದ್ದದ್ದು ಹಳೆ 2000 ನೋಟಿನ ಹವಾಲಾ ಹಣ ಎನ್ನೋ ವಾಸನೆ ಪೊಲೀಸರಿಗೆ ಸಿಕ್ಕಿದೆ. ನಾಸಿಕ್ ಪೊಲೀಸರಿಂದ ಬೆಳಗಾವಿ ಪೊಲೀಸರಿಗೆ ಬಂದ ಪತ್ರದಲ್ಲಿ ಓಲ್ಡ್ 400 ಕ್ರೋರ್ ಅಂತ ಉಲ್ಲೇಖ ಇರುವುದರಿಂದ ಈ ಹಣ ಹಳೆಯ 2000 ನೋಟ್ಗಳಾಗಿರಬಹುದು ಅನ್ನೋ ಶಂಕೆ ಕೂಡ ವ್ಯಕ್ತವಾಗಿದೆ. ಇದು ಹಳೆ ನೋಟಿನ ಹವಾಲಾನ, ಇದು ಅಮಾನ್ಯಗೊಂಡ ಹಳೆಯ 2000 ನೋಟುಗಳ ಸಾಗಾಟನ ಅನ್ನೋ ಡೌಟ್ ಶುರುವಾಗಿದೆ. ಈ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ. ಹೀಗಾಗಿ ಬ್ಲ್ಯಾಕ್ ಮನಿ ಆಗಿರುವುದರಿಂದಲೇ ಹಣ ಕಳೆದುಕೊಂಡವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತುತ್ತಿಲ್ವಾ ಅನ್ನೋದು ಈಗಿನ ಯಕ್ಷ ಪ್ರಶ್ನೆಯಾಗಿದೆ.
ದೇಶದಲ್ಲಿ ಹಳೆ ನೋಟುಗಳು ಇನ್ನೂ ಚಾಲ್ತಿಯಲ್ಲಿವೆಯಾ? ಅಮಾನ್ಯಗೊಂಡಿರೋ 2000 ಮುಖಬೆಲೆಯ ನೋಟುಗಳನ್ನ ಹವಾಲಾ ಗ್ಯಾಂಗ್ ಹೇಗೆ ವೈಟ್ ಮನಿಯಾಗಿ ಬದಲಿಸುತ್ತವೆ? ಈಗ ಮಾಯ ಆಗಿರೋ 1000 ಕೋಟಿ ಹಣವಿದ್ದ ಟ್ರಕ್ಗೂ ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿಗೂ ಲಿಂಕ್ ಇದೆಯಾ? ಮಹಾರಾಷ್ಟ್ರದ ಸ್ಥಳೀಯ ಚುನಾವಣೆಗಳಲ್ಲಿ ಈಗಾಗಲೇ ಹೈಜಾಕ್ ಆಗಿರೋ ಹಣ ಬಳಕೆಯಾಗಿದೆಯಾ ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ದೇಶದಲ್ಲಿ ಹಳೆ ನೋಟುಗಳು ಇನ್ನೂ ಚಾಲ್ತಿಯಲ್ಲಿವೆಯಾ? ಅಮಾನ್ಯಗೊಂಡಿರೋ 2000 ರೂಪಾಯಿ ನೋಟು ಹೇಗೆ ಚಲಾವಣೆ ಮಾಡ್ತಾರೆ? 1000 ಕೋಟಿ ಹಣವನ್ನ ಅಕ್ರಮವಾಗಿ ಸಾಗಿಸಲಾಗ್ತಿತ್ತು. ಗೋವಾದಿಂದ ಹೊರಟಿದ್ದ ಕಂಟೈನರ್ಗಳು ಗುಜರಾತ್ಗೆ ಹೋಗ್ತಿತ್ತಂತೆ. ಆದರೆ ಈ ಟ್ರಕ್ಗಳು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ ಬಳಿ ಮಂಗಮಾಯವಾಗಿವೆ. ಈ ಟ್ರಕ್ಗಳಲ್ಲಿ ಅಮಾನ್ಯಗೊಂಡಿದ್ದ 2000 ಮುಖಬೆಲೆ ನೋಟುಗಳಿದ್ವು ಎನ್ನಲಾಗಿದೆ. ಇವುಗಳನ್ನ ಸದ್ಯ ಚಾಲ್ತಿಯಲ್ಲಿರೋ 100, 200, 500 ರೂಪಾಯಿಗೆ ಕನ್ವರ್ಟ್ ಮಾಡಿಕೊಳ್ಳಲು ಸಾಗಿಸಲಾಗ್ತಿತ್ತಂತೆ. ಆದರೆ ಈಗ ಹಣವೂ ಇಲ್ಲ, ಕನ್ವರ್ಟೂ ಇಲ್ಲ. 2 ಕಂಟೈನರ್ ಅಂದ್ರೆ ಸಾಮಾನ್ಯವಲ್ಲ. ಅಲ್ಲಿದ್ದ 1000 ಕೋಟಿ ಏನಾಯ್ತು, ಎಲ್ಲಿದೆ ಅನ್ನೋದ್ರ ಸುಳಿವು ಇನ್ನೂ ಸಿಗಬೇಕಿದೆ. ಗುಜರಾತ್ ಆಶ್ರಮ ಕಪ್ಪು ಹಣದ ಲಿಂಕ್. ಮಹಾರಾಷ್ಟ್ರ ಚುನಾವಣೆಗೆ ಹಣ ಬಳಕೆ ಶಂಕೆ. ಈಗ ಎಲ್ಲರ ಪ್ರಶ್ನೆ ಅಂದ್ರೆ ಆ 1000 ಕೋಟಿ ಎಲ್ಲಿ ಹೋಗ್ತಿತ್ತು? ಆ ಕಂಟೈನರ್ಗಳಲ್ಲಿ ಅಮಾನ್ಯಗೊಂಡಿದ್ದ ನೋಟುಗಳು ಯಾಕಿತ್ತು ಅನ್ನೋದು. ಪೊಲೀಸರ ಪ್ರಕಾರ ಈ ಹಣದ ಹಿಂದೆ ದೊಡ್ಡ ರಾಜಕೀಯ ಮತ್ತು ಹವಾಲಾ ಜಾಲವೇ ಇದೆ. ಮಹಾರಾಷ್ಟ್ರದ ಥಾಣೆ ಮೂಲದ ಬಿಲ್ಡರ್ ಒಬ್ಬರಿಗೆ ಸೇರಿದ ಈ ಹಣವನ್ನ ಗುಜರಾತ್ನಲ್ಲಿರೋ ಒಂದು ಆಶ್ರಮಕ್ಕೆ ಸಾಗಿಸಲಾಗ್ತಿತ್ತು. ಈ ಆಶ್ರಮವು ಬ್ಲಾಕ್ ಮನಿಯನ್ನ ವೈಟ್ ಮನಿಯನ್ನಾಗಿ ಪರಿವರ್ತಿಸೋ ಕೆಲಸ ಮಾಡ್ತಿದೆ ಅನ್ನೋ ಮಾಹಿತಿಗಳಿವೆ. 60-40 ಕಮಿಷನ್ ಆಧಾರದ ಮೇಲೆ ಈ ಆಶ್ರಮವು ಅಮಾನ್ಯಗೊಂಡಿರೋ ನೋಟುಗಳನ್ನ ಬದಲಿಸಿ ಸುಮಾರು 200 ಕೋಟಿ ರೂಪಾಯಿ ಚಾಲ್ತಿಯಲ್ಲಿರೋ ಹಣವನ್ನ ಮಹಾರಾಷ್ಟ್ರಕ್ಕೆ ಕಳುಹಿಸೋ ಒಪ್ಪಂದವಾಗಿತ್ತು ಎಂದು ಪೊಲೀಸರು ಶಂಕಿಸಿದ್ದಾರೆ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ ಈ ಹಣವನ್ನ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಬಳಸಬೇಕಾಗಿತ್ತಂತೆ. ಮಹಾರಾಷ್ಟ್ರದ ಪ್ರಭಾವಿ ರಾಜಕಾರಣಿಯೊಬ್ಬರು ಚುನಾವಣಾ ವೆಚ್ಚಕ್ಕೆ ಈ ಬಿಲ್ಡರ್ ಜೊತೆ ಸೇರಿ ಹಣವನ್ನ ಸಾಗಿಸ್ತಿದ್ರು ಎಂದು ದೂರುದಾರ ಸಂದೀಪ್ ಪಾಟೀಲ್ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ನಾಸಿಕ್ನ ಕೆಲವು ಪೊಲೀಸ್ ಅಧಿಕಾರಿಗಳೇ ಇದರಲ್ಲಿ ಭಾಗಿಯಾಗಿದ್ರು. ಹೀಗಾಗಿಯೇ ಈ ರಾಬರಿ ಕೇಸ್ ಬೆಳಕಿಗೆ ಬರದಂತೆ ತಡೆದಿದ್ರು ಎಂದು ಸಂದೀಪ್ ಪಾಟೀಲ್ ಹೇಳಿದ್ದಾನೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಈ ಹಣ ಬಳಕೆಯಾಗಿರುವ ಸಾಧ್ಯತೆಯೂ ಇದೆ ಅನ್ನೋ ಅನುಮಾನ ದಟ್ಟವಾಗಿದೆ. ಇನ್ನು ಈ ಸಂಬಂಧ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಎಸ್ಐಟಿ ರಚಿಸಿ ಆದೇಶ ಹೊರಡಿಸಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರ ಎಸ್ಐಟಿ ಪೊಲೀಸರು 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ನು 2 ಪ್ರಮುಖ ಆರೋಪಿಗಳು ಪರಾರಿಯಾಗಿದ್ದು ಅವರ ಬಂಧನಕ್ಕಾಗಿ ವಿವಿಧ ರಾಜ್ಯಗಳಲ್ಲಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ಉಳಿದ 2 ಬಂಧನವಾದ ಬಳಿಕವೇ ಕಂಟೈನರ್ಗಳು ಹಾಗೂ ಹಣ ಪತ್ತೆಯಾಗುವ ಸಾಧ್ಯತೆ ಇದೆ. ಹವಾಲಾ ಗ್ಯಾಂಗ್ಗಳು ಹಳೆ ನೋಟುಗಳನ್ನ ಹೇಗೆ ಬದಲಿಸುತ್ತವೆ?
2,000 ನೋಟುಗಳು ಅಮಾನ್ಯಗೊಂಡಿದ್ರೂ ಯಾರಾದರೂ ಈ ನೋಟನ್ನ ಹೊಂದಿದ್ರೆ ಅದು ಅಪರಾಧವಲ್ಲ. ಆದರೆ ಅವುಗಳನ್ನು ವ್ಯವಸ್ಥಿತವಾಗಿ RBIಗೆ ಹಿಂತಿರುಗಿಸಿ ಹಣ ಬದಲಿಸಿಕೊಳ್ಬೇಕು. ಒಬ್ಬ ವ್ಯಕ್ತಿ 20,000 ರೂಪಾಯಿವರೆಗೆ ಹಳೆ ನೋಟುಗಳನ್ನು ಬದಲಿಸಿಕೊಳ್ಳಬಹುದು. RBIನ 19 ವಿತರಣಾ ಕಚೇರಿಗಳಲ್ಲಿ ತಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಬಹುದು. ಅಲ್ಲದೆ ನೇರವಾಗಿಯೂ ಕಚೇರಿಗೆ ಹೋಗಿ ಬದಲಿಸಿಕೊಳ್ಳಬಹುದು. ಅಹಮದಾಬಾದ್, ಬೆಂಗಳೂರು, ಭೋಪಾಲ್, ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನವದೆಹಲಿ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ RBI ವಿತರಣಾ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಜೊತೆಗೆ ಇಂಡಿಯಾ ಪೋಸ್ಟ್ ಮೂಲಕ ಅಂಚೆ ಕಚೇರಿಯಿಂದಲೇ 2,000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು RBI ಕಚೇರಿಗೆ ಕಳುಹಿಸಿ ಹಣವನ್ನ ತಮ್ಮ ಖಾತೆಗೆ ಜಮೆ ಮಾಡಿಕೊಳ್ಳುವ ಅವಕಾಶವೂ ಇದೆ. ಇಂತಹ ಅವಕಾಶಗಳನ್ನು ದುರುಪಯೋಗಪಡಿಸಿಕೊಂಡು ಈ ಹವಾಲಾ ಗ್ಯಾಂಗ್ಗಳು ಇನ್ನೂ ಬದುಕುತ್ತಿವೆ ಎನ್ನುವ ಮಾಹಿತಿಗಳಿವೆ. ದರೋಡೆಕೋರರು ಚೋರ್ಲಾ ಘಾಟ್ ಆಯ್ಕೆ ಮಾಡಿಕೊಂಡಿದ್ದೇಕೆ? ಗೋವಾ, ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಮಧ್ಯೆ ಇರುವ ಚೋರ್ಲಾ ಘಾಟ್ ಪ್ರದೇಶದಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಗೋವಾದ ಕೇರಿಯಿಂದ ಬೆಳಗಾವಿಯ ಜಾಂಬೋಟಿವರೆಗೂ 4 ಗಂಟೆ ಸಂಪರ್ಕ ಕಡಿತಗೊಳ್ಳುತ್ತೆ. ಗೋವಾದಿಂದ ಚೋರ್ಲಾ ಘಾಟ್ಗೆ ಬರಲು 3 ಗಂಟೆ ಸಮಯ ಬೇಕು. ಚೋರ್ಲಾದಿಂದ ಮಹಾರಾಷ್ಟ್ರಕ್ಕೆ ಅರಣ್ಯ ಅಂಚಿನ ದಾರಿ ಕನೆಕ್ಟ್ ಆಗುತ್ತೆ. ಚೋರ್ಲಾದಲ್ಲಿ ಸಣ್ಣ ಪುಟ್ಟ ವಾಹನ ಹೋಗುವಷ್ಟು ಕಾಲು ದಾರಿ ಇದೆ. ಕಂಟೈನರ್ನಿಂದ ಮಿನಿ ಗೂಡ್ಸ್ಗೆ ಡಂಪ್ ಮಾಡಿ ಬಳಿಕ ಹಣ ಸಾಗಿಸಿದ್ರ ಈ ಪ್ರದೇಶದಲ್ಲಿ ದರೋಡೆ ಮಾಡಿದ್ರೆ ಯಾರಿಗೂ ಸಂಪರ್ಕ ಸಿಗೋದಿಲ್ಲ. ಹೀಗಾಗಿ ಈ ಎಲ್ಲ ವಿಚಾರಗಳಿಂದ ದರೋಡೆಕೋರರು ಚೋರ್ಲಾ ಘಾಟ್ ಆಯ್ಕೆ ಮಾಡ್ಕೊಂಡ್ರಾ ಎಂಬ ಅನುಮಾನಗಳು ಹುಟ್ಕೊಂಡಿವೆ. ಇನ್ನು ಈ ಪ್ರಕರಣದ ಕುರಿತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸುತ್ತಿದ್ದ ಈ ಹಣವು ಮಹಾರಾಷ್ಟ್ರದ ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಶೇಟ್ ಅವರಿಗೆ ಸೇರಿದ್ದು ಎನ್ನಲಾಗಿದೆ. ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರು ಕಂಟೈನರ್ಗಳ ಹುಡುಕಾಟ ನಡೆಸುತ್ತಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕ ಪೊಲೀಸ್ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಬೆಳಗಾವಿ ಪೊಲೀಸರು ಕೂಡ ಪೂರ್ಣ ಸಹಾಯ ಮಾಡ್ತಿದ್ದಾರೆ ಎಂದಿದ್ದಾರೆ. ಇನ್ನು ಸಚಿವ MB ಪಾಟೀಲ್ ಮಾತನಾಡಿ, ನನಗೂ ಅಚ್ಚರಿಯಾಗಿದೆ, ನಂಬಲಿಕ್ಕೆ ಅಸಾಧ್ಯ. ಹಣ ಹೇಗ್ ಬಂತು, ಯಾವ ಹಣ ಎನ್ನುವ ಬಗ್ಗೆ ತನಿಖೆ ಆಗಬೇಕು ಎಂದಿದ್ದಾರೆ. ಇಲ್ಲ, ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ. ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ. ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ. ಮಾಹಿತಿ ಬಂದ ಮೇಲೆ ನಾವೇನು ಕ್ರಮ ತಗೋಬೇಕು, ನಮ್ಮ ಇನ್ವಾಲ್ವ್ಮೆಂಟ್, ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ. ಹೆಲ್ಪ್ ಕೇಳಿದಾರೆ ಸರ್ ಲೆಟರಲ್ಲಿ ಮಹಾರಾಷ್ಟ್ರದವರು ಅಥವಾ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನೂ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ. ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲನೂ ಹೊರಬರಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ನಲ್ಲಿ ಎಲ್ಲ ಸ್ಟೇಟ್ಸು ಅಲ್ಲಿ ಇದು ಮಾಡಿದರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರಾ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಭಾಳ ಗಂಭೀರವಾಗಿ ತಗೊಳ್ಬೇಕು ನಾವು. 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನೂ ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತಂದ್ರೆ 400 ಕೋಟಿ ರೂಪಾಯಿ ತೊಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ. ಸದ್ಯಕ್ಕಂತೂ ಈ 1,000 ಕೋಟಿ ರಾಬರಿ ಕೇಸ್
3 ರಾಜ್ಯಗಳಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದೆ. 3 ರಾಜ್ಯಗಳ ಜಂಟಿ ಆಪರೇಷನ್ ಜೋರಾಗಿದೆ. 1000 ಕೋಟಿ ಹಣವಿದ್ದ ಟ್ರಕ್ ಹೈಜಾಕ್ ಮಾಡಿದ್ಯಾರು? ಈಗ ಆ ಹಣ ಎಲ್ಲಿದೆ ಅನ್ನೋ ಬಗ್ಗೆ ಬಂಧಿತರಿಂದ ಮಾಹಿತಿ ಸಂಗ್ರಹಿಸಲು ಪೊಲೀಸರು ಹರಸಾಹಸ ಪಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಈ ಕೇಸ್ ನಡುಕ ಹುಟ್ಟಿಸಿದೆ. ಒಟ್ನಲ್ಲಿ ದೇಶದ ಅತಿದೊಡ್ಡ ರಾಬರಿ ಕೇಸ್ನಲ್ಲಿ ರಾಜಕೀಯ ವಲಯದ ದೊಡ್ಡ ತಲೆಗಳೇ ಉರುಳುತ್ತವೆ ಎನ್ನಲಾಗ್ತಿದೆ. ಒಟ್ನಲ್ಲಿ ಇಡೀ ದೇಶವೇ ಬೆಚ್ಚಿ ಬೀಳಿಸೋ ಮೆಗಾ ಲೂಟಿ ಕೇಸ್ ಇದಾಗಿದ್ದು ದೇಶದ ಅಪರಾಧದ ಇತಿಹಾಸದಲ್ಲಿಯೇ ಅತಿ ದೊಡ್ಡ ದರೋಡೆ ಕೇಸ್ ಆಗಿದೆ. ಚೋರ್ಲಾ ಘಾಟ್ನಲ್ಲಿ ಕಣ್ಮರಿಯಾದ 1000 ಕೋಟಿ ಇದ್ದ ಆ 2 ಟ್ರಕ್ಗಳು ಮತ್ತೆ ಸಿಗ್ತಾವಾ? ಅಥವಾ ಈಗಾಗಲೇ ಕೋಟಿ ಹಣವನ್ನ ದರೋಡೆಕೋರರು ನುಂಗಿ ನೀರು ಕುಡಿದಿದ್ದಾರಾ ಅನ್ನೋದು ಪೊಲೀಸರ ತನಿಖೆಯ ನಂತರವಷ್ಟೇ ಸತ್ಯ ಹೊರಬರಬೇಕಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.